ಬೆಂಗಳೂರಿನಲ್ಲಿ ನಟ ನಟಿಯರ ರೇವ್ ಪಾರ್ಟಿ ಕೇಸ್ ಪ್ರಕರಣದ ತನಿಖೆ ಚುರುಕುಗೊಳಿಸಿದ ಸಿಸಿಬಿ. ಈ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ನೋಡೋಣ. ಬೆಂಗಳೂರಿನಲ್ಲಿ ನಟ ನಟಿಯರ ರೇವ್ ಪಾರ್ಟಿ ಕೇಸ್ ಪ್ರಕರಣದ ತನಿಖೆ ಚುರುಕುಗೊಳಿಸಿದ ಸಿಸಿಬಿ. ಪಾರ್ಟಿ ಆಯೋಜನೆ ಕಿಂಗ್ ಪಿನ್ ಪೂರ್ಣರೆಡ್ಡಿ ವಶ. ಶಾಸಕ ಗೋವರ್ಧನ್ ರೆಡ್ಡಿ ಆಪ್ತ ಪೂರ್ಣರೆಡ್ಡಿ. ಹೈದರಾಬಾದ್ನಲ್ಲಿ ಪೂರ್ಣರೆಡ್ಡಿಗ ಪೊಲೀಸ್ ವಶಕ್ಕೆ ಒಳಗಾಗಿರುವಂಥದ್ದು. ಬೆಂಗಳೂರಿನಲ್ಲಿ ದೊಡ್ಡ ಚರ್ಚೆಗೆ ಸುದ್ದಿಗೆ ಗ್ರಾಸ ಆಗಿದ್ದಂತಹ ಬೆಂಗಳೂರಿನ ಹೊರವಲಯದಲ್ಲಿ ನಡೆದಂತಹ ರೇವ್ ಪಾರ್ಟಿ ಕೇಸ್ ಸಂಬಂಧಪಟ್ಟ ಹಾಗೆ ಇದೀಗ ಸಿಸಿಬಿ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಪಾರ್ಟಿ ಆಯೋಜನೆ ಮಾಡಿದಂತಹ ಮಾಸ್ಟರ್ ಮೈಂಡ್ ಯಾರಿರ್ತಾನೆ, ಆ ಕಿಂಗ್ ಪಿನ್ ಆಗಿದ್ದಂಥ ಪೂರ್ಣರೆಡ್ಡಿ ಅನ್ನುವಂಥವನ್ನ ಈಗ ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದಿರುವಂಥದ್ದು. ಇವನು ಯಾರಪ್ಪ ಅಂದ್ರೆ, ಇವನು ಶಾಸಕ ಗೋವರ್ಧನ್ ರೆಡ್ಡಿ ಅವರ ಆಪ್ತ ಅಂತ ಪೊಲೀಸರಿಂದ ಮಾಹಿತಿ ಸಿಕ್ಕಿರುವಂಥದ್ದು. ಹೈದರಾಬಾದ್ನಲ್ಲಿ ಈ ಪೂರ್ಣರೆಡ್ಡಿಯನ್ನ ಸಿಸಿಬಿ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜನೆ ಮಾಡಿದಂತಹ ನಟ ನಟಿಯರ ಈ ರೇವ್ ಪಾರ್ಟಿ ಕೇಸಲ್ಲಿ ಸುಮಾರು 100ಕ್ಕೂ ಹೆಚ್ಚು ಮಂದಿ ಈ ಒಂದು ಪಾರ್ಟಿಯಲ್ಲಿ ಏನು ಡ್ರಗ್ಸ್ ಅನ್ನ ತೆಗೆದುಕೊಂಡಿದ್ರು ಅನ್ನುವಂಥ ವಿಚಾರವನ್ನ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಸ್ಪಷ್ಟನೆ ಕೊಟ್ಟಿದ್ರು. ಈ ಪ್ರಕರಣ ಸಂಬಂಧ ಯಾರೆಲ್ಲ ಭಾಗಿಯಾಗಿದ್ರು ಅವರ ವಿರುದ್ಧ ದೂರು ಕೂಡ ದಾಖಲಾಗಿತ್ತು. ನಟರು ಕೂಡ ಇದರಲ್ಲಿ ಭಾಗಿಯಾಗಿದ್ರು. ಈ ಒಂದು ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸಿದಂತಹ ಸಿಸಿಬಿ ಪೊಲೀಸರು ಈ ಒಂದು ಪಾರ್ಟಿಯ ಆಯೋಜನೆ ಮಾಡಿದಂತಹ ಯಾರಿದ್ದಾರೆ, ಆಯೋಜನೆ ಮಾಡಿದಂತಹ ಕಿಂಗ್ ಪಿನ್ ಆಗಿದ್ದಂಥ ಪೂರ್ಣರೆಡ್ಡಿ ಅನ್ನೋನನ್ನ ಈಗ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಬಹುಶಃ ಅವನನ್ನು ವಿಚಾರಣೆ ನಡೆಸಿದ ನಂತರ ಏನಿದು, ಯಾಕೆ ಬೆಂಗಳೂರಲ್ಲಿ ಮಾಡಿದ್ರು, ಈ ಒಂದು ರೇವ್ ಪಾರ್ಟಿಗೆ ಡ್ರಗ್ಸ್ ಎಲ್ಲಿಂದ ಬರುತ್ತೆ, ಈಗಾಗಲೇ ರಾಜ್ಯದಲ್ಲಿ ಈ ಡ್ರಗ್ಸ್ ಅನ್ನುವಂಥ ವಿಚಾರ ಒಂದು ದೊಡ್ಡ ಡ್ರಗ್ಸ್ನ ಘಾಟು ಎಲ್ಲೆಡೆ ಆವರಿಸ್ತಿರುವಂಥದ್ದು. ಬೇರೆ ಬೇರೆ ರಾಜ್ಯಗಳಿಂದ ರೈಲುಗಳ ಮೂಲಕ ರಾಜ್ಯಕ್ಕೆ ಡ್ರಗ್ಸ್ ಬರ್ತಾ ಇದೆ, ಗಾಂಜಾ ಬರ್ತಾ ಇದೆ. ಇನ್ನೊಂದು ಕಡೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ರೇವ್ ಪಾರ್ಟಿ ಮಾಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಒಂದಕ್ಕೊಂದು ಲಿಂಕ್ ಇರುವ ಹಾಗೆ ಕಾಣ್ತಾ ಇದೆ. ಹಾಗಾಗಿ ಈ ಮಾಸ್ಟರ್ ಮೈಂಡ್ ಯಾರು ಕಿಂಗ್ ಪಿನ್ ಏನಲ್ಲ ಪೂರ್ಣರೆಡ್ಡಿ, ಈಗ ಅವನನ್ನು ವಶಕ್ಕೆ ಪಡೆದಿರುವಂಥ ಸಿಸಿಬಿ ಪೊಲೀಸರು ತನಿಖೆಯನ್ನು ಎಲ್ಲ ಆಯಾಮದಲ್ಲೂ ಕೂಡ ನಡೆಸ್ತಾ ಇದ್ದಾರೆ. ಇವರಿಗೆಲ್ಲ ಸಪ್ಲೈ ಎಲ್ಲಾಗ್ತಾ ಇತ್ತು ಡ್ರಗ್ಸು, ಯಾವ ರೀತಿ ಇವರು ಆಯೋಜನೆ ಮಾಡ್ತಾಯಿದ್ರು, ಅದರ ಏನೇನು ಇಲ್ಲಿ ಕಂಡೀಷನ್ಸ್ ಎಲ್ಲ ಇರ್ತಾ ಇತ್ತು, ಹೀಗೆ